ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಭಾರ್ಗವಿ LLB ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಸ್ಫಟಿಕ ಸಿಕ್ಕಾಕೊಂಡಿರ್ತಾಳೆ, ಅಲ್ಲೊಂದು ಪೆನ್ ಡ್ರೈವ್ ಇಟ್ಟಿರ್ತಾರೆ. ಸೊ ಅದನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಸ್ಫಟಿಕ ಮತ್ತು ವಂದನ ಇಬ್ಬರು ಕೂಡ ಬಂದಿರ್ತಾರೆ. ಅಲ್ಲಿಗೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ಬರ್ತಾರೆ. ಯಾಕೆ ಹಿಂಗೆ ಮಾಡಿದೆ ಹೇಳು, ನಾನು ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿದ್ದೆ, ನೀನು ಇಂತಹ ಒಂದು ಕೆಟ್ಟ ಕೆಲಸ ಮಾಡಿದ್ಯಲ್ಲ, ನನ್ನ ಕೈಲಿ ಕೆಟ್ಟ ಕೆಲಸ ಮಾಡಿಸ್ಬಿಟ್ಟೆ ಸ್ಫಟಿಕ, ತಪ್ಪು ಮಾಡಿಬಿಟ್ಟೆ, ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಆಗ ವಂದನ, ಹೇಯ್ ನನ್ನ ಫ್ಯಾಮಿಲಿ ಜೊತೆ ಆಟಾಡೋಕ್ಕೆ ನಿಂಗೆ ಎಷ್ಟೇ ಧೈರ್ಯ ನಿಂಗೆ ಅಂತ ಹೇಳ್ತೀರಿ. ಸ್ಟಾಪ್ ಪ್ಲೀಸ್, ಸ್ವಲ್ಪ ನಿಲ್ಲಿಸಿ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಸಂಸಾರ ಹಾಳಾದರೂ ಪರವಾಗಿಲ್ಲ, ನಾನು ನಿಮ್ಮ ಸಂಸಾರ ಖುಷಿಯಾಗಿ ಬಂದಿನಿ ಅಂದ್ಕೊಂಡಿದ್ದೀರಾ? ನಮ್ಮಪ್ಪ ಗೌರ್ಮೆಂಟ್ ಅಕೌಂಟೆಂಟಲ್ಲಿ ಕೆಲಸ ಮಾಡ್ತಿದ್ರು, ಗೋವಿಂದರಾಜು ಅಂತ. ಸೊ ನಿಮ್ಮಪ್ಪ ಅಲ್ಲಿ ಬಂದು ಅಲ್ಲಿ ದುಡ್ಡೆಲ್ಲ ತಿಂದಾಕಿದಾಗ ನಮ್ಮ ತಂದೆ ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಸಾಕಿದ್ರು. ಸತ್ತೋದ್ರಲ್ಲ ಅನ್ನೋಕ್ಕೋಸ್ಕರ ನಮ್ಮ ತಾಯಿನೂ ಕೂಡ ಅದೇ ನೆನಪಲ್ಲಿ ಅವರು ಕೂಡ ಸತ್ತೋದ್ರು. ಈಗ ಯಾರು, ನಾನಾ ನೀನಾ ಫ್ಯಾಮಿಲಿನ ಕರ್ಕೊಂಡಿರೋದು ಹೇಳು? ನಾನು ನ್ಯಾಯ ಕೇಳೋಕ್ಕೆ ಅಂತ ನಿಮ್ಮ ಅಪ್ಪನ ಹತ್ರ ಹೋದಾಗ ನಿಮ್ಮ ತಂದೆ ನನ್ನ ಬೆದರಿಸಿ ಹೊಡೆದು ಅಲ್ಲಿಂದ ಕಳಿಸಿದ್ರು. ಈಗ ನಾನು ನಮ್ಮ ಸಂಸಾರ, ನನ್ನ ಫ್ಯಾಮಿಲಿ ಎಲ್ಲನೂ ಕೂಡ ಕಳ್ಕೊಂಡು ಬೀದಿಲಿ ನಿಂತಿದ್ದೀನಿ. ಅದಕ್ಕೋಸ್ಕರ ಅವನು ಕೂಡ ಅವ್ರ ಮಗುನ ಕಳ್ಕೊಂಡ್ರೆ ಆ ನೋವು ಏನಾಗುತ್ತೆ ಅಂತ ಗೊತ್ತಾಗಬೇಕು, ಅದಕ್ಕೋಸ್ಕರ ಹೀಗೆಲ್ಲ ಮಾಡಿದೆ ಅಂತ ಹೇಳ್ತಾರೆ. ಆದರೂ ಸ್ಫಟಿಕ, ನೀನು ಮಾಡಿದ್ದು ತಪ್ಪು ಅಂತ ಭಾರ್ಗವಿ ಹೇಳ್ತಿರ್ತಾರೆ. ಆದರೂ ಕೂಡ ನೀನು ನ್ಯಾಯ ರೀತಿಯಲ್ಲಿ ಕೇಳ್ಬೋದಿತ್ತು. ಎಲ್ಲಿದೆ ನ್ಯಾಯ ಅಕ್ಕ? ನಾನು ಎಲ್ಲರನ್ನೂ ಕಳ್ಕೊಂಡು ಒಂಟಿಯಾಗಿ ನಿಂತಿದ್ದೀನಿ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳು? ಹೌದು, ವಿಕ್ಕಿ ಈ ಕೊಲೆನ ಮಾಡಿಲ್ಲ, ಆದರೆ ನಾನು ಪ್ರತಿಕ್ಷಣ ಅವನಿಂದನೇ ಎಲ್ಲನೂ ಕೂಡ ಹಿಂಬಾಲಿಸ್ತಿದ್ದೆ. ಅವನು ಎಲ್ಲಿಗೋಗ್ತಾನೆ, ಏನು ಮಾಡ್ತಾನೆ, ಪ್ರತಿಯೊಂದನ್ನು ಕೂಡ ನಾನು ಎಲ್ಲ ಕೂಡ ಗಮನಿಸಿದೆ. ಒಂದಿನ ಆಗಸ್ಟ್ 16ನೇ ತಾರೀಕು ವಿಕ್ಕಿ ಸಂಧ್ಯಾ ಹಿಂದ್ಗಡೆ ಹೋಗೋದನ್ನ ನೋಡಿದೆ. ಸೊ ನಾನು ಹೆಲ್ಪ್ ಮಾಡೋ ರೀತಿಯಲ್ಲಿ ಅವನ ಹಿಂದಿನೇ ಹೋದೆ. ಆದರೆ ಸಂಧ್ಯಾ ಅವನಿಂದ ತಪ್ಪಿಸ್ಕೊಂಡು ಹೊರಟೋದ್ಲು ಮನೆಗೆ. ವಿಕ್ಕಿನೂ ಕೂಡ ಅವ್ರ ಮನೆಗೆ ಹೋಗಿ ಮಲ್ಕೊಂಡ. ಆದರೆ ಇನ್ನೊಂದ್ಸಲ ನೆಕ್ಸ್ಟ್ ಬಂದು ನೋಡೋಣ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಸಂಧ್ಯಾ ಕೊಲೆ ಆಗೋಗಿತ್ತು. ಹಾಗಾಗಿ ಅವ್ರ ಮನೆಗೆ ಹೋಗಿ ವಿಕ್ಕಿದ ಥಿಂಗ್ಸ್ ಎಲ್ಲ ತಂದು ನಾನೇ ಅಲ್ಲಿ ಹಾಕಿದ್ದು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ JP ಮತ್ತು ಶಿವ 3 ಜನ ಕೂಡ ಮಾತಾಡ್ತಾ ಇರ್ತಾರೆ. ಸಿತಾರಾ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಈ ನಾವು ಏನೇ ಮಾಡೋಕ್ಕೆ ಹೋದ್ರು ಬಿಡ್ಸೋಕೆ ಆಗ್ತಿಲ್ವಲ್ಲ ಸ್ವಾಮಿ, ಏನು ಮಾಡೋದು ಅಂತ ಹೇಳ್ತಾರೆ. ನೀವಿಬ್ಬರು ಕೂಡ ಒಬ್ಬರು MLA, ಒಬ್ಬರು ಜಡ್ಜ್ ಆಗಿದ್ರ, ಅಂಥದ್ರಲ್ಲಿ ನನ್ನ ಮಗನ ಬಿಡ್ಸೋಕ್ಕಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಸಿತಾರಾ ಹೇಳ್ತಿರ್ತಾರೆ, ಏನು ಮಾಡೋದು ಶಿವ, ನೀನು ಅವತ್ತೇ ಹೇಳೋಕ್ಕಾಗ್ತಿರ್ಲಿಲ್ವಾ? ಅವಳು ಗೋವಿಂದರಾಜೇಗೌಡ ಮಗಳು ಅಂತ ಏನಾದರೂ ಒಂದು ಮಾಡ್ತಿದ್ದೆ, ಅವಳಿಗೆ ಹೋಗಲಿ ಬಿಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಿತು ಬರ್ತಾಳೆ. ಅತ್ತೆ ಮಾವ ಯಾವಾಗ ಬಂದ್ರಿ? ಚೆನ್ನಾಗಿದೆಯಮ್ಮ ರಿತು ಅಂತ ಕೇಳ್ತೀವಿ. ಚೆನ್ನಾಗಿಲ್ಲ ಅತ್ತೆ, ನಾವು ವಿಕ್ಕಿನೇ ಇಲ್ಲ ಅಂದಮೇಲೆ ನಾನು ಹೇಗೆ ಚೆನ್ನಾಗಿರ್ತೀನಿ ಅತ್ತೆ ಹೇಳಿ? ನಾವು ಏನು ಮಾಡೋದಮ್ಮ, ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ದೊಡ್ಡಪ್ಪ ದೊಡ್ಡ ಲಾಯರು, ನಿಮ್ಮ ಮಾವ MLA, ಅಂಥದ್ರಲ್ಲಿ ಒಂದು ಅಫ್ಟ್ರಾಲ್ ಒಂದು ಕೇಸಿಂದ ವಿಕ್ಕಿನ ಬಿಡ್ಸೋಕ್ಕಾಗ್ತಿಲ್ಲ. ಇದ್ರ ಮಧ್ಯೆ ನಾವು ಹೆಂಗಸರುಗಳು ಕಷ್ಟಪಡೋದಾಗಿದೆ ಅಂತ ಹೇಳ್ತಾರೆ. ಆಗ ಶಿವ, ದಯವಿಟ್ಟು ನಿನ್ನ ಸೆಂಟಿಮೆಂಟನ್ನ ನಿಲ್ಲಿಸ್ತೀಯಾ? ನಾವು ಕೂಡ ಎಲ್ಲ ರೀತಿ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ರಿತು ಅವ್ರ ಅಪ್ಪನೂ ಹೇಳ್ತಿರ್ತಾರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಅಣ್ಣ ಎಲ್ಲ ರೀತಿಯಿಂದಲೂ ಪ್ರಯತ್ನ ಪಡ್ತಿದ್ದಾನೆ, ಬೇಕ್ರೆ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಬೇಗ ವಿಕ್ಕಿನ ಆಚೆ ಕರ್ಕೊಬರೋಕ್ಕೆ ಅಂತ ನೋಡ್ತಿದ್ದೀವಿ, ಬರ್ತಾನೆ ಅಂತ ಹೇಳ್ತಾರೆ. ಆಗ ರಿತುಗೆ ಹೇಳ್ತಾನೆ, ಎಲ್ಲಿ ಇವರೆಲ್ಲರೂ ಕೂಡ ಅವಳ ಕಡೆಗೆ ಸಪೋರ್ಟು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆ ಭಾರ್ಗವಿಯಿಂದನೇ ನನ್ನ ಲೈಫು ಈ ರೀತಿಯಾಗಿದ್ದು, ಅವಳೊಬ್ಬಳು ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಎಲ್ಲ ಸರಿಯಾಗುತ್ತೆ ಅಂತ ರಿತು ಕೂಡ ಹೇಳ್ತಿರ್ತಾರೆ. ಅದೇಗೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳು, ಅವಳನ್ನೇ ಮಗಳು ಅಂತ ಒಪ್ಕೊಂಡಿದ್ರಲ್ಲ, ಅವಳ ಜೊತೆ ಮಾತಾಡಿದರೆ ಇಲ್ಲಿ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ, ಅವಳು ಈ ಕೇಸಿಂದ ಸರಿಯಂಗೆ ಮಾತಾಡಿ ಅಣ್ಣ ಅಂತ ಹೇಳ್ತಿರ್ತಾರೆ. ಇಲ್ಲ, ನಾನು ಕೂಡ ಎಲ್ಲ ರೀತಿಯಿಂದನೂ ನೋಡ್ತಾ ಇದ್ದೀನಿ ಅಮ್ಮ ಸಿತಾರಾ, ಸ್ವಲ್ಪ ಸಮಾಧಾನವಾಗಿ ಇರು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಅರ್ಜುನ್ ಮಾತಾಡ್ತಿರ್ಬೇಕಾರೆ, ಹಾಗಾದ್ರೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಕೊಲೆ ಮಾಡಿರೋರು ಯಾರು ಅಂತ ಹೇಳ್ತಾರೆ. ಹೌದು, ನಾನು ನನ್ನ ಕುಟುಂಬನೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀನು ಈ ಥರ ಈ ಸೇಡ್ನ ಮಾಡ್ಬೋದಾ? ಸೇಡ್ನ ಮಾಡಲಿಲ್ಲ ಅಂತಂದರೆ ನನ್ನ ತಂದೆ ತಾಯಿಯವ್ರಿಗೆ ನ್ಯಾಯ ಕೊಡಿಸೋದು ಹೇಗೆ? ಅದಕ್ಕೋಸ್ಕರ ನೀನು ಹೇಗೆ ಮಾಡಿದೆ. ಆದರೆ ವಿಕ್ಕಿ ಮಾತ್ರ ಈ ಕೊಲೆ ಮಾಡಿಲ್ಲ, ನಾನು ಬರೋ ಅಷ್ಟರಲ್ಲಿ ಅಲ್ಲೇ ಯಾರೋ ಬೇರೆ ಕೊಲೆ ಮಾಡಿದರು ಅಂತ ಹೇಳ್ತಾರೆ. ನೆನ್ಸ್ಕೊ, ಕರೆಕ್ಟಾಗಿ ನೆನ್ಸ್ಕೋ ಸ್ಫಟಿಕ, ಅಲ್ಲಿ ಯಾರಾದರೂ ಬಂದಿದ್ರಾ ಏನು ಅಂತ? ಇಲ್ಲ, ನಾನು ಅಲ್ಲಿ ಬರೋ ಅಷ್ಟರೊಳಗೆ ಅಲ್ಲಿ ಯಾರೋ ಬೇರೆಯವರು ಕೊಲೆ ಮಾಡಿಸಿ ಹೋಗಿದ್ರು ಅಂತ ಹೇಳ್ತಾರೆ. ಆಗ ಅರ್ಜುನ್, ಯಾರಿರ್ಬೋದು, ಯಾರು ಕೊಲೆ ಮಾಡಿಸಿರ್ಬೋದು, ಇದನ್ನು ಕೊಲೆ ಯಾರೋ ಮಾಡಿದಾರಲ್ಲ ಅಂತ ಹೇಳ್ತಾರೆ. ಮೇಲ್ಗಡೆಯಿಂದ ಒಬ್ಬರು ಹಾಗೆ ಕಳಿಸ್ಕೊತಾ ಇರ್ತಾರೆ. ಆಗ ಅರ್ಜುನ್ ಆ ವ್ಯಕ್ತಿನ ನೋಡ್ತಾನೆ. ಎಲ್ಲರೂ ಆಗ ಸ್ವಲ್ಪ ಸೈಲೆಂಟಾಗಿರಿ, ನಾನು ಮೇಲೆ ಹೋಗ್ಬಿಟ್ಟು ಆ ವ್ಯಕ್ತಿನ ಇಟ್ಕೋತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು
ಅರ್ಜುನ್ ಮೇಲ್ಗಡೆ ಹೋಗ್ತಾನೆ, ಯಾರು ಅಂತ ನೋಡೋಣ ಅಂತ ಅಲ್ಲೊಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಹಾಗೆ ನಿಂತಿರ್ತಾನೆ. ಆಗ ನಿಧಾನವಾಗಿ ಅರ್ಜುನ್ ಬಂದ್ಬಿಟ್ಟು ಅವನಿಗೆ ಒಂದು ಜಾಡ್ ಸೊದಿತಾನೆ. ಹೇ ಯಾರೋ ನೀನು, ಬಾಯ್ ಬಿಡೋ ನೀನು, ಯಾಕೋ ಇಲ್ಲಿ ನಿಂತಿದ್ಯಾ, ಯಾಕೋ ನಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ನಿಂತಿದ್ಯಾ, ಯಾರೋ ನೀನು ಮಾತಾಡೋ ಅಂತ ಹೇಳಿಬಿಟ್ಟು ಜೋರಾಗಿ ಅವನ್ನ ಇಟ್ಕೊಂಡು ನಿಂತಿರ್ತಾನೆ. ಯಾಕೆ ಹಿಂಗೆ ನಿಂತಿದ್ಯಾ ಕಳ್ಳಂಗೆ, ಮಾತಾಡೋ ನೀನು ಅಂತ ಹೇಳ್ಬಿಟ್ಟು ಹಾಗೆ ಅವನ್ನ ಇಟ್ಕೊಂಡು ಬಾಯ್ ಬಿಡ್ಸೋಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಬೃಂದ ಒಂದು ಗ್ರೀಟಿಂಗ್ ಕಾರ್ಡ್ ಇಟ್ಕೊಂಡು ಭಾರ್ಗವಿ ಅವಳ ಜನ್ಮನ ಎಲ್ಲ ಜಾಲಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬಳೇ ಮಾತಾಡ್ತಿರ್ತಾಳೆ. ಭಾರ್ಗವಿ, ಇದೊಂದು ಗ್ರೀಟಿಂಗ್ ಕಾರ್ಡ್ ಸಾಕು, ನೀನು ನಿನ್ನ ಗಂಡನ ಜೊತೆ ಖುಷಿಯಾಗಿ ಆರಾಮಾಗಿದ್ದರೆ ನಾನು ಬಿಟ್ಬಿಡ್ತೀನಾ, ನನ್ನ ಗಂಡನ ಜೊತೆ ಚೆನ್ನಾಗಿದ್ದ ಇನ್ನೇನು ಅಂತ ಅನ್ನೋಷ್ಟೊಳಗೆ ಬಂದು ಪಿನ್ನಿಟ್ಟು ನನ್ನ ಗಂಡನ್ನು ದೂರ ಮಾಡಿದೆಯಲ್ಲ, ನೀನಂತೂ ಚೆನ್ನಾಗಿರ್ಬಾರ್ದು, ಇದೊಂದು ಗ್ರೀಟಿಂಗ್ ಕಾರ್ಡಿಂದ ನಿನ್ನ ಜೀವನನೇ ಸರ್ವನಾಶ ಮಾಡ್ತೀನಿ ನೋಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಯಾವುದೋ ಒಂದು ಹುಡುಗಿ ಬಂದು ಡ್ಯಾಶ್ ಹೊಡ್ಬಿಡ್ತದೆ. ಏಯ್ ನಿನ್ಗೇನು ಕಣ್ಕಣಲ್ವಾ, ಕಳ್ಳಿ ಥರ ಈಗ ಮಾಸ್ಕ್ ಹಾಕೊಂಡಿದ್ಯಾ, ಹೇಯ್ ಧೂಳು ಅಂತ ಮಾಸ್ಕ್ ಹಾಕೊಂಡಿದ್ದೀನಿ, ನೀವ್ಯಾರೀ, ತಗೊಳ್ಳಿ ನಿನ್ನ ಮುಖ ನೋಡಬೇಕಾ ಅಂತ ಹೇಳ್ಬಿಟ್ಟು ಹಾಗೆ ಮುಚ್ಚಳನ ತೆಗಿತಾನೆ. ಆಗ ಭಾರ್ಗವಿ, ನೀನಾ ಇದು ಅಂತ ಹೇಳಿ ಹಾಗೆ ಅವಳೇ ನೋಡ್ತಿರ್ತಾಳೆ. ಇದು ನೀನು ಅಂತ ಹೇಳ್ದೆ, ನೀನು ಅಂತ ಅಂತಿರ್ತಾಳೆ. ಏನ್ರಿ ಇದು ನಿಮ್ಮ ಆಟ, ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಆಗ ನಾನು ನಿನ್ನನ್ನು ಎಲ್ಲೋ ನೋಡಿದ್ದೀನಲ್ಲ ಅಂತ ಬೃಂದ ಹಾಗೆ ನೆನೆಸ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ. ಆದಷ್ಟು ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳ್ತಾರೆ. ಆಗ ಪೊಲೀಸು ವಿಕ್ಕಿ ಹತ್ರ ಮಾತಾಡ್ತಾನೆ. ಹೇಯ್ ನಿನ್ನ ಜೊತೆ ಪಾರ್ಟ್ನರ್ ಆಗಿದ್ನಲ್ಲ, ಅವಳು ಕೊಲೆಗಾರ್ತಿ ಸಿಕ್ಕಿದ್ದಾಳೆ, ಇಟ್ಕೊಂಡು ಬರ್ತೀವಿ ಆಯಿತಾ. ಆವಾಗ ನೀನು ಒಬ್ಬನೇ ಅಲ್ಲ ಜೈಲು ಎಣಿಸ್ಬೇಕಾಗಿರೋದು, ಪಕ್ಕದಲ್ಲಿ ಅವಳು ಇರ್ತಾಳೆ, ಆಗಿಬ್ಬರು ಕೂಡ ಎಣಿಸಿ. ಹೌದಾ ಸರ್, ಆಯಿತಾ, ಸಿಕ್ಕಿದ್ರ, ಹೋಗಿ ಕರ್ಕೊಂಡು ಬರೋಗಿ, ನಾನು ಅವಳು ಯಾರು ಅಂತ ನೋಡಬೇಕು, ನಾನಂತೂ ಆ ಕೊಲೆ ಮಾಡಿಲ್ಲ, ಆ ಮಹಾತಾಯಿ ಯಾರು ಈ ಥರ ಕೊಲೆ ಮಾಡಿರೋದು ಅಂತ ನಾನು ನೋಡ್ತೀನಿ, ಹೋಗಿ ಮೊದಲು ಕರ್ಕೊಂಡು ಬರೋಗಿ, ಅವಳು ಯಾರು ಅಂತ ನಾನು ನೋಡಬೇಕು. ಹೆಂಗಮ್ಮ ಕೊಲೆ ಮಾಡಿದೆ, ನೀನು ಕೊಲೆ ಮಾಡಿದ್ಯಾ, ನನಗಿಲ್ಲಿ ನನ್ನ ಜೀವನನೇ ಸ್ಪಾಯ್ಲ್ ಆಗ್ತಿದ್ಯಲ್ಲ, ನೀನು ಯಾರು, ನಾನು ಕೊಲೆ ಮಾಡಿಲ್ಲ, ಆದರೂ ನೀನು ನನ್ನ ಕೈಗೆ ಸಿಕ್ಬಿಟ್ರಂತೂ ಮೊದಲೇ ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ, ನನ್ನ ಜೀವನನ ಯಾಕೆ ಹಿಂಗೆ ನರ್ಕ ಮಾಡ್ತಿದ್ಯಾ ಅಂತ ಅಂದ್ಕೊಳ್ತಾರೆ. ಇನ್ನೊಂದು ಕಡೆ JP ಶಿವ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಆಗ ಅವಳು ತಂಗಿ ಮಾತಾಡ್ತಿರ್ತಾಳೆ. ಆ ಭಾರ್ಗವಿಯಿಂದಾಗಿ ಈ ರೀತಿ ಲೈಫು ಹಾಳಾಗಿದೆ, ಗಂಡನ ಮನೇಲಿ ಇರಬೇಕಾದ ಪಾಪ ರಿತು ತವ್ರ ಮನೇಲಿ ಉಳ್ಕೊಳ್ಳಂಗಾಗಿದೆ ಅಂತ ಹೇಳ್ತಾರೆ. ಆಗ ಸಿತಾರ ಆ ಬೀಗರಿಗೆ ಹೇಳ್ತಿರ್ತಾರೆ, ಭಾರ್ಗವಿ ನಿಮಗೆ ತುಂಬ ಕ್ಲೋಸ್ ಅಲ್ವಾ, ಸೊ ಹಾಗಾಗಿ ನೀವಾದರೂ ಮಾತಾಡಿ ನಿಮ್ಮ ಮಗಳ ಜೀವನನ ಸರಿ ಮಾಡಿ, ವಿಕ್ಕಿನ ಬಿಡ್ಸಕೊಳ್ಳಿ, ಈ ಕೇಸಸ್ಸಿಂದ ಅವಳನ್ನ ಹಿಂದೆ ಸರಿಯಾಗಿ ಕೇಳಿ ಅಂತ ಕೇಳ್ಕೊತಾ ಇರ್ತಾಳೆ. ನೀವು ಒಂದ್ಸಲ ಅವಳ ಜೊತೆ ಮಾತಾಡಿ, ಅವಳ ಹತ್ರ ಕಳಿಯಾಗಿ ಬೇಳ್ಕೊಡಿ, ರೀತಿ ಜೀವನ ಸರಿ ಮಾಡಮ್ಮ ಅಂತ ಬೇಡ್ಕೊಮ್ಮ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕೇಳ್ಕೊ ನೀನು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಭಾರ್ಗವಿ ಬರ್ತಾರೆ. ನಾನು ಈ ಕೇಸಸ್ಸಿಂದ ಹಿಂದೆ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಅದೇ ಟೈಮ್ಗೆ ಭಾರ್ಗವಿ ಒಳಗಡೆ ಬರ್ತಾರೆ. ಅವಳು ನೋಡಿ ಎಲ್ಲರೂ ಕೂಡ ಫುಲ್ಲು ಶಾಕ್ ಆಗ್ತಾರೆ. ಏನಿದು ಹೀಗೆ ಹೇಳ್ತಿದ್ದಾಳ ಅಂತ. ಆಗ ಅವ್ರ ದೊಡ್ಡಮ್ಮ ಅವ್ರ ಚಿಕ್ಕಮ್ಮ ಬರ್ತಾರೆ, ಅವ್ರ ಅತ್ತೆ ಚಿಕ್ಕತ್ತೆ. ದಯವಿಟ್ಟು ಭಾರ್ಗವಿ ಈ ಕೇಸಸ್ ಹಿಂದೆ ಸರಿಮ್ಮ, ವಿಕ್ಕಿನ ಬಿಡ್ಸಮ್ಮ, ನನಗೆ ರಿತು ಜೀವನ ನೋಡಿ ಬೇಜಾರಾಗೋಗಿದೆ, ಅವಳು ಕೂಡ ಒಂದು ಹೆಣ್ಮಗಳು, ನೀನು ಕೂಡ ಒಂದು ಹೆಣ್ಮಗಳು, ದಯವಿಟ್ಟು ಕಾಪಾಡಮ್ಮ, ಇನ್ನೊಂದು ಸಲ ವಿಕ್ಕಿ ಕೇಸಸ್ನ ವೆರಿಫಿಕೇಷನ್ ಮಾಡಿ ಇದರಲ್ಲಿ ಯಾವುದೇ ರೀತಿ ಏನು ಇದೆಯಂತ ಎಲ್ಲ ಕಂಡುಹಿಡಿದು ದಯವಿಟ್ಟು ವಿಕ್ಕಿನ ಬಿಟ್ಬಿಡಮ್ಮ, ನನಗೆ ರಿತು ಜೀವನ ನನಗೆ ನೋಡೋಕ್ಕಾಗ್ತಿಲ್ಲ, ಗಂಡನ ಮೇಲೆ ಇರಬೇಕಾದ್ರಿತು ಇಲ್ಲೇ ನಮ್ಮ ಜೊತೆನೇ ಇದ್ದಂಗಾಗಿದ್ದಾಳೆ, ದಯವಿಟ್ಟು ಕಾಪಾಡಮ್ಮ, ದಯವಿಟ್ಟು ಈ ಕೇಸಿಂದ ಹಿಂದೆ ಸರಿಯಮ್ಮ, ಅದೇ ಹಿಂದೆ ಹೋಗ್ಬಿಡೋಕ್ಕಾಗುತ್ತೆ ಚಿಕ್ಕತ್ತೆ, ಇಲ್ಲಿ ಕೊಲೆ ಮಾಡಿರೋದು ವಿಕ್ಕಿ ಅಲ್ಲ ಅಂತ ಗೊತ್ತಾಗಿದೆ, ಹೌದಾ ವಿಕ್ಕಿ ಅಲ್ವಾ, ಹಾಗಾದರೆ ಯಾರು ಕೊಲೆ ಮಾಡಿರೋದು ಅಂತ ಹೇಳ್ತಾ ಸಿಗ್ತಾರ, ನಾವು ಅದನ್ನು ಹುಡ್ಕೊಂಡೇ ಬಂದಿದ್ದೀವಿ, ಈ ಕೇಸಸ್ಸಲ್ಲಿ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ಗೊತ್ತಾಗಿದೆ, ಹಾಗಾಗಿ ಈ ಕೇಸಸ್ನ ಆಳವಾಗಿ ಸ್ಟಡಿ ಮಾಡಿ ಮತ್ತಷ್ಟು ನಾವು ಪ್ರೂಫ್ಗಳನ್ನ ಕಂಡುಹಿಡ್ದಿದ್ದೀನಿ ಅಂತ ಹೇಳ್ತಾರೆ. ಹೌದಾ ಕಂಡುಹಿಡ್ದಿದ್ಯಾ ಅಂತ ಹೇಳ್ತಿರ್ತಾರೆ ಸಿತಾರ. ಆಗ ಶಕ್ತಿ ಹೇಳ್ತಿರ್ತಾನೆ, ಮತ್ತಿಲ್ಲ ಅಂತ ಅಂದಮೇಲೆ ಅವನು ಯಾಕೆ ಅರೆಸ್ಟ್ ಮಾಡಿದ್ದೆ, ಯಾಕೆ ಅಂದರೆ ಕೊಲೆ ಮಾಡಿದಂತಹ ಜಾಗದಲ್ಲಿ ವಿಕ್ಕಿ ಒಂದು ಥಿಂಗ್ಸ್ಗಳೆಲ್ಲ ಸಿಕ್ಕಿದ್ದಾರೆ, ಅಲ್ಲಿಗೆ ಯಾರೋ ಏನೋ ತಂದು ಹಾಕಿರ್ಬೋದಲ್ಲಮ್ಮ ಅಂತ ಶಿವ ಮಾತಾಡ್ತಿರ್ತಾರೆ. ಅದೇ ಪಾಯಿಂಟ್ ಸರ್, ಅವನು ಕೊಲೆ ಮಾಡಿದಂತಹ ಸಂಧ್ಯಾ ಕೊಲೆ ಆಗಿದಂತಹ ಜಾಗದಲ್ಲಿ ಯಾರೋ ಬೇಕು ಅಂತಲೇ ವಿಕ್ಕಿ ಥಿಂಗ್ಸ್ಗಳೆಲ್ಲ ತಂದು ಅವನ ಮೇಲೆ ಬರೋ ಥರ ಆಗಿದ್ದಾರೆ, ಅದನ್ನು ಯಾರು ಅಂತ ಕಂಡುಹಿಡಬೇಕು ಅಂತಲೇ ಹೊರಟಿದ್ದು, ಅದು ಗೊತ್ತಾದ ಮೇಲೇ ನಾವು ಮುಂದಿನ ದಾರಿ ನಡೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಗ JP ಏನು ಮಾಡ್ತಿದ್ದೀರಾ ನೀವು, ಗಂಡ ಹೆಂಡ್ತಿ ಇಬ್ರು ಏನು ಮಾಡೋಕ್ಕೆ ಹೊಟ್ಟಿದ್ಯಾ, ಏನು ಮಾತಾಡ್ತಿದ್ಯಾ ಭಾರ್ಗವಿ ನೀನು, ಹಾಗಾದರೆ ಆ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗಿದೆ, ಹಾಗಾಗಿನೇ ನಾವು ಇಲ್ಲಿಗೆ ಅರೆಸ್ಟ್ ಮಾಡೋಕ್ಕೆ ಅಂತ ಬಂದಿರೋದು, ಯಾಕಿಷ್ಟು ಆತುರದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ,
ಹಾಗಾದ್ರೆ ವಿಕ್ಕಿ ಬಿಡ್ಬೋದಲ್ಲ ನೀವು, ವಿಕ್ಕಿನ ಬಿಟ್ಬಿಡಿ ಅಂತ ಹೇಳ್ತಿರ್ತಾರೆ. ವಿಕ್ಕಿನ ಬಿಡಬೇಕು ಅಂತ ಅಂದರೆ ಅಲ್ಲಿಗೆ ಇನ್ನೊಬ್ಬ ಕೊಲೆಗಾರ ಆ ಕೊಲೆನ ಮಾಡಿಟ್ಟಿರ್ತಾನೆ. ಯಾರಿಂದನೋ ಈ ಕೊಲೆ ನಡೆದಿದೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಇನ್ಮಿಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ಅದನ್ನೆಲ್ಲ ಮಾಡಿದ ಮೇಲೆ ಕೂಡ ನಾವು ವಿಕ್ಕಿನ ಬಿಡೋದು. ಸದ್ಯಕ್ಕೀಗ ಆ ಕೊಲೆಗಾರ ಕೊಲೆ ಮಾಡಿಸಿರೋನು ಕೂಡ ಇದೇ ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಿತುಗೆ ಮತ್ತು ಸಿತಾರ ಎಲ್ರಿಗೂ ಕೂಡ ತುಂಬ ಭಯ ಆಗ್ತಿರುತ್ತೆ. ಯಾರು ಕೊಲೆ ಮಾಡಿದ್ದು ಯಾರು, ಒಂದು ನಿಮಿಷ ತಡೀರಿ, ನಾನು ಪೊಲೀಸ್ ಸಮೇತ ಕರ್ಕೊಂಬಂದಿದ್ದೀನಿ, ಅವರೇ ಬರ್ತಾರೆ, ಅವರೇ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆಗ ಸಿತಾರಿಗೆ ಫುಲ್ಲು ಭಯ ಆಗ್ತಿರುತ್ತೆ. ಅದೇ ಟೈಮ್ಗೆ ಅರ್ಜುನ್ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ಒಬ್ಬ ಮಾಸ್ಕ್ ಹಾಕೊಂಡಿರ್ತಾನಲ್ಲ ಅವನ್ನ ಕರ್ಕೊಂಡು ಬರ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.